ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತು ಎಲ್ಲಿ ವಾಯುಮೂಲೆಯಲ್ಲಿ ನಿಮಗೆ ಜಾಸ್ತಿ ಈ ಹಳ್ಳ ಕೊಳ್ಳಗಳು ಏನು ಬರುತ್ತೆ, ಗುಂಡಿಗಳು ಬರ್ತಕ್ಕಂಥದ್ದು, ರೋಡ್ ಬರ್ತಕ್ಕಂಥದ್ದು, ಇಂಥ ಜಾಗದಲ್ಲಿ ಇದ್ದರೆ ಅಕಸ್ಮಾತ್ ಇಲ್ಲಿ ಬಾಡಿಗೆ ಮನೆಯಲ್ಲಾದರೂ ಇದ್ದರೂ ಕೂಡ ನೀವು ಆ ಮನೇನ ವೆಕೇಟ್ ಮಾಡಿ, ಲೀಸ್ಗಿದ್ರು ಆ ಮನೇನ ಖಾಲಿ ಮಾಡಿಸಿ. ಯಾಕಂದರೆ ನಮ್ಮ ಜೀವನ ಮುಂದಕ್ಕೆ ತುಂಬ ಇರುತ್ತೆ. ಅದನ್ನು ನಾವು ಸರಿ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೇಬೇಕು. ಇಲ್ಲ ನಾವು ಐಫೈವಾಗಿ ಸ್ವಂತ ಮನೆಯೇ ಕಟ್ಕೊಂಡ್ಬಿಟ್ಟಿದ್ದೀವಿ, ಅವ್ರು ಕೇಳ್ತಿಲ್ಲ, ಪಕ್ಕದಲ್ಲಿ ಖಾಲಿ ಜಾಗ ಇದೆ ಅಂತಂದರೆ ಅದಕ್ಕೆ ಕೆಲವೊಂದು ವಾಸ್ತು ಸ್ಟೋನ್ಗಳನ್ನ ಕೊಡ್ತೀವಿ, ಅದನ್ನಿಟ್ಟು ಪರಿಹಾರ ಮಾಡ್ಕೊಳ್ಳಿ. ಇದು ಬೆಸ್ಟ್ ವೇ. ತುಂಬ ಈಸಿಯಲ್ಲಿ ಆಗುತ್ತೆ. ಅಕ್ಕಪಕ್ಕ ಮನೆಯಲ್ಲಿ ಮನೆ ಕಟ್ಕೊಳ್ಳಿ ಅಂತ ಹೇಳಕ್ಕೂ ಆಗಲ್ಲ, ಅಂಡ್ ಅವ್ರು ಕಟ್ಟೋದಿಲ್ಲ. ಇದು ಬಟ್ ತುಂಬಾ ಈಸಿ ಇದೆ. ಯಾಕೆ ಅಂದ್ರೆ ಇವಾಗ ಎಲ್ಲರೂ ಒಂದೇ ತರ ಇರೋದಿಲ್ಲ. ಅವ್ರೇನಂತಾರೆ, ನಾವು ಹೋಗಿ ಮನೆ ಕಟ್ಟಿ ನಮಗೆ ತೊಂದರೆ ಆಗ್ತಿದೆ ಅಂದ್ರೆ ಅವ್ರು ನಮಗೆ ಮಿತ್ರರಾಗಿದ್ರೆ ಪರವಾಗಿಲ್ಲ, ಯಾರೇ ಅಕ್ಕಪಕ್ಕ ಇರಲಿ, ನಾವು ಬೆಳೀತಾ ಇದ್ರೆ ಅಕ್ಕಪಕ್ಕದವ್ರೆ ಶತ್ರುಗಳು ಜಾಸ್ತಿ. ಅಯ್ಯೋ ಆಗ್ಲಿ ಬಿಡು, ಅವ್ರಿಗೆ ಪ್ರಾಬ್ಲಮ್ ಬರಲಿ ಬಿಡು, ಇನ್ನೊಂದು 2 ವರ್ಷ ಮನೆ ಕಟ್ಟೋದು ಬೇಡ ಅಂತ ನಿಲ್ಲಿಸ್ತಾರೆ. ಆ 2 ವರ್ಷಕ್ಕೆ ಈ ಮನೆಯವ್ರು ಏನಾಗಿರ್ತಾರೆ ಹೇಳಿ, ಇರೋ ಮನೆಯವ್ರು ಏನಾಗಿರ್ತಾರೆ ಹೇಳಿ, ಡೌನ್ ಬರ್ತಾನೇ ಇರ್ತಾರೆ. ಕೊನೆಗೆ ಇವ್ರ ಮನೆಯೂ ಅವ್ರಿಗೆ ಕೊಡೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಖಂಡಿತವಾಗ್ಲೂ ತುಲಾರಾಶಿ, ವೃಷಭ ರಾಶಿ, ತುಲಾಲಗ್ನ, ವೃಷಭ ಲಗ್ನ ಇವರು ನಿಮ್ಮ ಮನೆ ಸುತ್ತಮುತ್ತ ನೋಡ್ಕೊಳ್ಳಿ, ನಿಮ್ಮ ಮನೆ ವಾಯುಮೂಲೆನ ನೋಡ್ಕೊಳ್ಳಿ, ಮತ್ತು ಅಗ್ನಿಮೂಲೆ ನೋಡ್ಕೊಳ್ಳಿ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಕೂಡ ಅಗ್ನಿಮೂಲೆಯಲ್ಲೇ ಇರ್ತಾನೆ, ಅದನ್ನು ಹೇಳ್ತಾನೆ. ನಿಮ್ಮ ಅಡುಗೆ ಮನೆ ನಿಮ್ಮ ಅಗ್ನಿಮೂಲೆಯಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ. ಇದು ಮೇಯ್ನ್ ಇಂಪಾರ್ಟೆಂಟು ವೃಷಭ ಮತ್ತು ತುಲಾರಾಶಿಯವ್ರಿಗೆ. ಯಾಕಂದರೆ ಈ ಒಂದು ಇದನ್ನು ಹೇಳಬೇಕು ಅನ್ಕೋತಿದೆ. ಇದು ವಾಸ್ತು. ಯಾಕಂದರೆ ತುಂಬ ಜನ ತುಂಬ ಥರ ಪ್ರಾಬ್ಲಮ್ಸಲ್ಲಿ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಇದಕ್ಕೆ ಹೋಗಿರ್ತಾರೆ, ಎಲ್ಲೋ ಒಂದು ಕಡೆ ಹೋಗಿರ್ತಾರೆ, ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, ಕೊನೆಗೊಂದು ದಿನ ಯಾಕಿಂಗೆ ನಾವು ಹಿಂಗೆ ಲಾಸ್ ಆಗ್ತಿದ್ದೀವಿ, ಕಂಪನಿ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ತುಲಾರಾಶಿ ಮತ್ತು ವೃಷಭ ರಾಶಿ ಕಂಪನಿ ಆಗಿರ್ಬೋದು, ಮನೆ ಆಗಿರ್ಬೋದು, ಅವ್ರ ಆಫೀಸ್ ಆಗಿರ್ಬೋದು, ಇದರಲ್ಲಿ ಈ ಮನೆ ಮುಂದ್ಗಡೆ ಸ್ವಲ್ಪ ಗಿಡ ಮರಗಳಿರಬೇಕು, ಸ್ವಲ್ಪ ಗುಡ್ಡ ಇದೆಲ್ಲ ಇದ್ದಾಗ, ಅಂದರೆ ಹೈಟು ಇಳಿಜಾರು ಪ್ರದೇಶಗಳೆಲ್ಲ ಬರ್ತವೆ ಕೆಲವೊಂದು ಸತಿ. ಇವಾಗೆಲ್ಲ ರೆಸಾರ್ಟ್ಗಳು ಮಾಡ್ತಾರೆ, ಅದರಲ್ಲಿ ವೃಷಭ ಮತ್ತು ತುಲಾರಾಶಿಯವರು ಇವ್ರಿಗೆಲ್ಲ ರೆಸಾರ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇವ್ರಿಗೆ ಸ್ವಲ್ಪ ಗ್ರೀನ್ ಜಾಸ್ತಿ ಇರಬೇಕು, ಮರಗಳಿರಬೇಕು, ಸ್ವಲ್ಪ ಎಲ್ಲ ಒಂದು ಕಡೆ ಮೇಲೆ ಹೋಗ್ತಿರ್ತಾರೆ ಹೈಟ್ ಜಾಗದಲ್ಲಿ. ಆ ರೆಸಾರ್ಟ್ ಮಾಡಿದಾಗ ಎಲ್ಲ ರೆಸ್ಟೋ ಬಾರ್ಗಳು ಮಾಡ್ತಾರೆ, ಈ ಥರದ್ದು ಇದೆ. ಯಾಕಂದರೆ ತುಲಾ ಮತ್ತು ವೃಷಭ ರಾಶಿಯವರು ಏನೇ ಮಾಡಿದ್ರು ಲಕ್ಸುರಿಯಾಗಿ ಮಾಡ್ತಾರೆ, ಲಕ್ಸುರಿ ಕಾನ್ಸೆಪ್ಟ್ ಅವ್ರದ್ದು. ಹಂಗೆ ಮಾಡಿದಾಗ ಎಲ್ಲೋ ಒಂದು ಕಡೆ ಈ ಸುತ್ತಮುತ್ತ ಏನಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಅಂಥ ಜಾಗದಲ್ಲಿ ಮಾಡಿದಾಗ ತುಂಬ ಶೈನ್ ಆಗ್ತಾರೆ. ಜೊತೆಗೆ ಈ ವಾಯುಮೂಲೆ ಏನು ಹೇಳ್ದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ, ಅಗ್ನಿಮೂಲೆನೂ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೋಡ್ಕೋಬೇಕಾಗುತ್ತೆ ತುಲಾ ಮತ್ತು ವೃಷಭ ರಾಶಿಯವರು. ಇದಕ್ಕೆ ಒಂದು ವಾಸ್ತು ಇದು ತೊಗೊಳ್ಳೋದು, ಪ್ರೆಡಿಕ್ಷನ್ ತೊಗೊಳ್ಳೋದು, ಅಥವಾ ಇರೋ ಜಾಗ ಹೇಗಿದೆ ಅಂತ ನೋಡ್ಕೊಳ್ಳೋದು, ಸುತ್ತಮುತ್ತ ಏನಿದೆ ಅಂತ ನೋಡ್ಕೊಳ್ಳೋದು. ನಮ್ಮ ಮನೆ ಮಾತ್ರ ವಾಸ್ತು ಮಾಡಿಕೊಂಡ್ರೆ ಸರಿ ಹೋಗಲ್ಲ, ಪಕ್ಕದ್ದು ಕೂಡ ನಮಗೆ ಇದೈತೆ. ಇವಾಗ ಹೇಗೆ ಅಂತಂದರೆ ನೋಡಿ, ಇವಾಗ ನಾವೇನು ಒಂದು ಮನೆ ಕಟ್ಕೊಳ್ತೀವಿ, ಎಲ್ಲ ನಮ್ಮ ಜಾಗ ಮಾತ್ರ ನಾವು ನೀಟ್ ಮಾಡ್ಕೊಳ್ತೀವಿ, ಪಕ್ಕದಲ್ಲೆಲ್ಲ ಒಂದು ಕಡೆ ಗುಂಡಿ, ಒಂದು ಡ್ರೈನೇಜು, ಏನೋ ಒಂದು ಮೋರಿ ಹರಿತಕ್ಕಂಥದ್ದು, ಈ ಥರ ಇದ್ದಾಗ ಅದ್ರ ಸ್ಮೆಲ್ಲು ನಮ್ಮನೆಗೆ ತಾನೇ ಬರುತ್ತೆ. ಅದು ಹೆಂಗಾದರೂ ಹೋಗಲಿ ಅಂತ ಅಂದ್ಕೊಂಡು ನಮ್ಮನೆ ವಾಸ್ತು ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ನಿಮ್ಮ ಮನೆ ಸುತ್ತಮುತ್ತ ನೋಡ್ಕೊಳ್ಳಿ. ಅದಕ್ಕೆ ವಾಸ್ತು ಸ್ಟೋನ್ಗಳನ್ನು ಕೊಡ್ತೀವಿ, ಆ ವಾಸ್ತು ಪರಿಹಾರವನ್ನು ಮಾಡ್ಕೊಳ್ತಾ ಹೋಗಿ. ಯಾಕಂದರೆ ತುಂಬ ಜನ ತುಂಬ ಡ್ರೀಮ್ ಮಾಡಿಕೊಂಡು ತುಂಬ ಕನಸು ಕಟ್ಕೊಂಡು ಮನೆ ಕಟ್ಟಿರ್ತೀರ, ಅದನ್ನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಪಾಪ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಲೋನು ಸಾಲ ಸೋಲ ಮಾಡಿ, ಯಾಕಂದರೆ ಒಂದು ಮನೆ ಕಟ್ಟಬೇಕು ಅಂದರೆ ಅದು ಒಂದು ಡ್ರೀಮ್ ಆಗಿರುತ್ತೆ. ಇಲ್ಲದೇ ಇರೋರು ತಕ್ಕ ಮಟ್ಟಿಗೆ ಕಟ್ಕೊಳ್ತಾರೆ.